ಈಗ ಪುನಃ ಕೆಳಗೆ ಬಂದು ಎಂತಾದ್ರೂ ಒಂದು ಹೇಳ್ತಾನೆ. ಫಸ್ಟ್ ಟೈಮ್ ಬರುದು ಇಲ್ಲಿ ಶಿರ್ವದಲ್ಲಿದ್ದು ಸಹ. ಬಾಯ್ RCB. ಹಾಯ್ ಹೆಲೋ ನಮಸ್ಕಾರ ಗೈಸ್. ಇವತ್ತು ನಾವು ಧನುಷ್ ತೀರ್ಥಕ್ಕೆ ಹೋಗ್ತಿದ್ದೇವೆ. ನನ್ನಿಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ, ಕಾರ್ತಿಕ್ ಮತ್ತು ಅಭಿಷೇಕ್ ಅಂತ. ಅವರೊಟ್ಟಿಗೆ ನಾನು ಧನುಷ್ ತೀರ್ಥಕ್ಕೆ ಹೋಗ್ತಿದ್ದೇನೆ. ಅಷ್ಟು ಫೇಮಸ್ ಉಂಟು, ಆದರೆ ಕಾಲೇಜ್ ಇಲ್ಲಿ ಬರ್ತಾ ಇರ್ತಾರೆ. ಹಾಗೆ ನಾವು ಇವತ್ತು ಕಾಲೇಜ್ ಮುಗಿಸಿ ಧನುಷ್ ತೀರ್ಥಕ್ಕೆ ಹೋಗ್ತಿದ್ದೇವೆ, ಇಬ್ಬರು ಫ್ರೆಂಡ್ಸ್. ಸ್ಟೆಪ್ಸ್ ಕೌಂಟ್ ಮಾಡಲಿಕ್ಕೆ ಹೋಗಿದ್ದಾನೆ ಮೇಲೆ ಕಾರ್ತಿಕ. ನೋಡಿ ಅಲ್ಲಿ ಕೌಂಟ್ ಮಾಡ್ತಿದ್ದ. ಇವನ್ ಅಭಿಷೇಕ್ ಅಲ್ಲಿ ಕೌಂಟ್ ಮಾಡ್ತಿದ್ದಾನೆ. ತುಂಬ ಡೆಡಿಕೇಶನ್ ಹುಡುಗ. ಅಂದ್ರೆ ಹೇಳುವಾಗ ಸತ್ಯ ಹೇಳ್ಬೇಕು, ವಿಷಯ ಸುಳ್ಳು ಹೇಳ್ಬಾರ್ದು. ಅದು ಹೇಳಿ ಕೇಳಿ ಅವಷ್ಟು ಕೌಂಟ್ ಮಾಡ್ಲಿಕ್ಕೆ ಹೋಗಿದೆ. ಕೌಂಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ, ನೋಡಿ ಬಂದ ಈಗ. ಗೈಸ್ ಇಲ್ಲಿಂದ ಮೇಲೆ ಧನುಷ್ ತೀರ್ಥಕ್ಕೆ ಹೋಗ್ಲಿಕ್ಕೆ ಅರೌಂಡ್ 9800 ಸ್ಟೆಪ್ಸ್ ಉಂಟು. 98 to 100 ಹೋಗ್ತಿದ್ದೇವೆ ಈಗ. ವೆಲ್ಕಮ್ ಟು ಧನುಷ್ ತೀರ್ಥ. ಈಗ ಸ್ಟೋರಿ ಅಂತ ಅಂದ್ರೆ ಪರಶುರಾಮ ಈಚೆ ಕರ್ನಾಟಕದ ಆಚೆ ಬಂದಾಗ, ತುಳುನಾಡ ಹತ್ರ ಬಂದಾಗ ಅವರದ್ 4 ಶಸ್ತ್ರಗಳಿತ್ತು. ವೆಪನ್ಸ್ ಅನ್ನು ಅವರು 3 ದಿಕ್ಕಲ್ಲಿ ಬಿಸಾಗಿದ್ದಾರೆ. ಒಂದು ದಿಕ್ಕಲ್ಲಿ ಇದ್ದು ಧನುಷ್ ತೀರ್ಥ ಅಂತ. ಧನುಷ್ ತೀರ್ಥದಲ್ಲಿ ಒಂದು ದಿಕ್ಕಿದು ವೆಪನ್ ಬಂದು ಬಿತ್ತು. ಆ ವೆಪನ್ ಅಲ್ಲಿ ಇದು ಜಾಗದ ಹೆಸರು ಧನುಷ್ ತೀರ್ಥ ಅಂತ ಆಯ್ತು. ಅದು ಒಂದ್ ಸ್ಟೋರಿ. ಇನ್ನೊಂದ್ ಸ್ಟೋರಿ ಅಂತ ಅಂದ್ರೆ, ಮುಂಚಿನ ಕಾಲದಲ್ಲಿ ಇದು ಊರಿಗೆ ನೀರು ತುಂಬಾ ಇದು ಇಶ್ಯೂಸ್ ಬಂದಿತ್ತು. ಅವರಿಗೆ ನೀರು ಕೊಳ್ಳಿಕ್ಕೆ ನೀರಿಲ್ಲ, ಅದಾಗಿತ್ತು. ಆಗ ಅವರು ಪರಶುರಾಮನ ಹತ್ರ ಬೀಳ್ಕೊಂಡಾಗ ಪರಶುರಾಮರು ಇಲ್ಲೊಂದು ಸಣ್ಣ ಪಾಂಡ್ ತರ ಮಾಡಿ ಕೊಟ್ಟಿದ್ದಾರೆ. ಅದು ತುಂಬಾ ಡೀಪ್ ಇದೆ. ಮುಂಚೆ ಅವರು ಅಲ್ಲಿಂದ ನೀರನ್ನು ತಗೊಳ್ತಿದ್ರು. ಇದು ಲೋಕಲ್ ಅವರದು ಸ್ಟೋರಿ. ಸೊ ದಟ್ ಅವರು ಬೇರೆ ಹೊರ ಕಡೆ ಹೋಗಿ ನೀರೆಲ್ಲ ತರಬಾರ್ದಂತ. ಹಾಗೆ ಇಲ್ಲೇ ಒಂದು ನೀರದ್ದು ಇದು ಮಾಡಿದ್ರೆ ಎಲ್ಲರಿಗೆ ಉಪಯೋಗ ಆಗ್ತದಲ್ಲ. ಹಾಗೆ ಎಂತ ಗೊತ್ತಾ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಲೋಕಲೈಟ್ಸ್ ಅವರಿಗೆ ಮಾತ್ರ ಗೊತ್ತಿರೋದು ಈ ಧನುಷ್ ತೀರ್ಥ ಅಂತ. ಬೇರೆಯವರು ಸಹ ಬಂದ್ರೆ ಅಲ್ಲಿ ಬಂಟಕಲ್ ನಮ್ಮ ಕಾಲೇಜ್ ಮಧ್ವಾದಿರಾಜ ಕಾಲೇಜ್ ಉಂಟು. ಆ ಕಾಲೇಜಿಂದ ಒಳಗೆ ಇನ್ನಂಚೆ ಹೋಗುವ ರೋಡ್ ಉಂಟು. ಇನ್ನಂಚೆಯಿಂದ ಬಂದ್ರೆ ವಿದಿನ್ ಮೋಸ್ಟ್ಲಿ ಸ್ಕೂಟಿಯಲ್ಲಿ 2-3 ನಿಮಿಷದಲ್ಲಿ ಇಲ್ಲಿ ತಲುಪಬಹುದು ಅಷ್ಟೇ. ಸೂಪರ್ ವ್ಯೂ ಗೈಸ್. ಅಲ್ಲಿ ನಮ್ಮ ಕಾಲೇಜ್ ತೋರಿಸ್ತೇನೆ ಗೈಸ್. ಅದು ನಮ್ಮ ಕಾಲೇಜ್, ಎಲ್ಲರೂ ಬರ್ತಿತ್ತು. ಸೊ ಇದು ರೆಕಮೆಂಡೆಡ್ ಸ್ಪಾಟ್. ಎಲ್ಲರೂ ಫುಲ್ ಗಾಳಿ ತಗೊಳ್ತಾ ಉಂಟು. ಸೂಪರ್ ಗಾಳಿ, ಸೂಪರ್ ವ್ಯೂ. ಇಲ್ಲಿ ಫುಲ್ ಡೀಪ್ ಉಂಟು ಕೆಳಗೆ. ಈಗ ಎಂತದ ಅವರದ್ದು ಒಂದು ಸರ್ಕಸ್ ನೋಡಿ ಗಾಯ್ಸ್. ಮಾಡಿ पल के झपकता है आसमां, लाखों फरिश्तों की है तुझा. ಪಾಂಡ್ ಮಾಡಿ ಕೊಟ್ಟ ಜನರಿಗೆ ನೀರು ಕುಡಿಲಿಕ್ಕೆ ಅಂತ. ಇದು ಅಟ್ ಲೀಸ್ಟ್ ಒಂದು ತುಂಬಾ ಡೀಪ್ ಇದೆ, ಒಂದು 10 ಮೀಟರ್. ಜಾಗ್ರತೆ ಮಾರೆ, ಇವನಿಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಭಿಷೇಕ್. ನಂಗೆ ಸತ್ಯ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಇನ್ ಬಿಟ್ರೆ ಹಾರ್ತಾ ಗೈಸ್ 10 to ಎಷ್ಟು ಫೀಟ್ ಉಂಟಂತೆ ಇದು. ಸೊ ಇಲ್ಲಿ ಬಂದ್ರೆ ಸ್ವಿಮ್ಮಿಂಗ್ ಎಲ್ಲ ಟ್ರೈ ಮಾಡಬೇಡಿ. ಅವ್ನು ಫೀಟ್ ಆಗ್ತಿದ್ದ ಅಷ್ಟೇ. ಫೀಟ್ ಹಾಕಿ ಕೂತ್ಕೊಳ್ಳು. ತಂಪಿದಿತ್ತು, ತುಂಬಾ ತಂಪಿದೆ ಗೈಸ್. ಫುಲ್ ತಂಪುಂಟು. ಅಭಿಷೇಕ್ ಎಂತ ಉಂಟು ರಿಯಾಕ್ಷನ್? ಎಲ್ಲ ಕೆಂಪುಂಟು, ತಂಪುಂಟು ಗೈಸ್, ತಂಪು. ಎಂತಾದ್ರೂ ಇದ್ರೆ ಅಂತ ಹೆದರಿಕೆ ಅಷ್ಟೇ. ಅಂದ್ರೆ ಕ್ಯಾಚ್. ಸೂಪರ್. ಫಸ್ಟ್ ಟೈಮ್ ಬರುದು ಇಲ್ಲಿ ಶಿರ್ವದಲ್ಲಿದ್ದು ಸಹ. ಲೋಕಲೈಟ್ಸ್ ಬರ್ತಿಲ್ಲ ಮತ್ತೆ. ಸ್ವಿಮ್ಮಿಂಗ್ ಮಾಡುವಂತ. ಹುಟ್ಟಿ ಇಲ್ಲಿ 22 ವರ್ಷ ಆದ್ರೂ ಗಾಯ್ಸ್ ಇವತ್ತು ಬಂದಿದ್ರು ನೋಡಿ ಇಲ್ಲಿ. ನಾನಿಲ್ಲಿ ಬಂದು 3 ವರ್ಷದಲ್ಲಿ 30 ಸಲ ಬಂದಿದೆ. ಇವ್ರು ಇಲ್ಲಿ ಹುಟ್ಟಿ 22 ವರ್ಷ ಆಯ್ತು. ಅದು ಯಾಕಂದ್ರೆ ನಿಮಗೆ ಹಾಸ್ಟೆಲ್ ಅಲ್ಲಿ ಲೋಕಲ್ ಏಟ್ ನೀನು ಬಿಡಿ. ಇವ್ನು ಶಿರುವ ಇಲ್ಲಿ ಪಕ್ಕದಲ್ಲಿ ಇದ್ಕೊಂಡು ಇವತ್ತು ಫಸ್ಟ್ ಟೈಮ್ ಬಂದಿದ್ದು. ಅದು ನಾನು ಕರ್ಕೊಂಡ್ ಬಂದಿದ್ದು. ರೋಡ್ ಗೊತ್ತಿಲ್ಲ ಇವ್ರಿಗೆ.
ಗಾಯ್ಸ್ ಬಂದ್ರೆ ಒಂದು ಬನ್ನಿಲ್ಲಿ ಟಾಪ್ ಉಂಟು. ಗಾಯ್ಸ್ ಆಯ್ತು ಧನುಷ್ ತೀರ್ಥ, ಇದು ಇದರ ಸ್ಟೋರಿ ಮತ್ತೆ ಸಿನಿಮ್ಯಾಟಿಕ್ ವ್ಯೂಸ್. ಸೊ ಬಾಯ್ 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 ಬಾಯ್. ಏ ಬ್ಲಾಗ್ ಆಗ್ಲಿಲ್ಲ ಅಲ್ಲಿ ಬಾಯ್ ಧನುಷ್ ತೀರ್ಥ ಬಾಯ್ ಹೇಳಿ. ಏ ಜಾಗ್ರತೆ, ಇದಿರ್ಬೋದು ಹಾವು. ಪಾಪ ಮರಿ ಮಾರೆ. ಹಾ ಹೌದು, ಅದು ನೀರದ್ದಲ್ಲ, ಊಟಕ್ಕೆ ಹೋಗುವ. ಗೈಸ್ ನೀವು ಬೈಕಲ್ಲಿ ಇಲ್ಲಾಂದ್ರೆ ಕಾರಲ್ಲಿ ಎಲ್ಲ ಬಂದ್ರೆ ಇಲ್ಲಿ ಇಡ್ಬೋದು. ನೋಡಿ ಗೈಸ್, ನಮಗಿಂತ ಸಣ್ಣವ್ರ ಬೈಕಲ್ಲಿ ಬಂದೆ, ನಾವು ನಡ್ಕೊಂಡು ಬಂದೆ. ಹೌದು, ಅಲ್ಲಿ ಸ್ಟೆಪ್ಸ್, ಇದು ಎಕ್ಸಿಟ್. ಇದು ಎಕ್ಸಿಟ್, ಸೀದಾ ಹೋಗುದು ಮನೆಗೆ, ಬರುದು ಸಹ ಇಲ್ಲಿಂದ. ಮನೆಗೆ ಇಲ್ಲಿಂದ ಸಹ ಹೋಗ್ಬೋದು, ಅಲ್ಲಿಂದ ಮೇಲಿಂದ ಸಹ ಕೆಳಗೆ ಹಾರಿ ಹೋಗ್ಬೋದು. ಸೊ ನೋ ಪ್ರಾಬ್ಲಮ್. ಬಂಡೆಯಿಂದ ಹಾರಿದ್ರೆ ಹಾರಬೇಡಿ ಗಾಯ್ಸ್, ಹೀಗೆ ಗಮ್ಮತ್ತಿಗೆ ಹೇಳಿ. ಹೌದು, ನನ್ನ ಚಾನಲ್ ನೋಡಿ ಹಾರಬೇಡಿ, ಮತ್ತೆ ಗೊತ್ತಿಲ್ಲ ಯಾರಿಗೆ ಗೊತ್ತ. ಆರ್ ಸೇವಿಯರ್ ಗಾಯ್ಸ್, ಅವರ್ ಸೇವಿಯರ್ ಗಾಯ್ಸ್. ಇನ್ನು ಇಲ್ಲಾದ್ರೆ ಪುನಃ ನಡ್ಕೊಂಡು ಹೋಗ್ಬೇಕಿತ್ತು ಆಚಿಂದ. ಹೌದು ಮಾರೆ ಗೈಸ್, ಇಷ್ಟೇ ಧನುಷ್ ತೀರ್ಥದ್ದು ಸ್ಟೋರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.